ಮಾಸ್ಟರ್ ಎಂಟರ್ಟೈನ್ಮೆಂಟ್ ಸುಳ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೀರ್ತನ್ ಶೆಟ್ಟಿ ಸುಳ್ಯ. ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಒಬ್ಬ ಬಹುಮುಖ ಪ್ರತಿಭೆ ಪ್ರತೀಕ್ಷಾ KR ಕಾವ್. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತೀಕ್ಷಾ RK ಅವರ ಬಗ್ಗೆ ಒಂದು ಸಣ್ಣದಾದಂತಹ ಪರಿಚಯ. ಪ್ರತೀಕ್ಷಾ R ಕಾವು ದೇವಕಿ ಮತ್ತು ರಾಮಚಂದ್ರ ದಂಪತಿಗಳ ಮುದ್ದಿನ ಮಗಳು. ಹುಟ್ಟಿದ್ದು ಕಾವಿನಲ್ಲಿ. ಇವರಿಗೆ ರಂಜನ್ ಕುಮಾರ್ ಮತ್ತು ಅಜಿತ್ ಕುಮಾರ್ ಎಂಬ ಇಬ್ಬರು ಸಹೋದರರು. ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾವು ಮತ್ತು ಪ್ರೌಢ ಶಿಕ್ಷಣವನ್ನು ಸೈಂಟ್ ವಿಕ್ಟೋರಿಯಸ್ ಗರ್ಲ್ಸ್ ಹೈಸ್ಕೂಲ್ ಪುತ್ತೂರು ಮತ್ತು PUC ಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪುತ್ತೂರು ಇಲ್ಲಿ ಪಡೆದುಕೊಂಡರು. ಪ್ರಸ್ತುತ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಸುಳ್ಯ ಇಲ್ಲಿ BSc ವಿದ್ಯಾರ್ಥಿನಿಯಾಗಿದ್ದಾರೆ. 3ನೇ ತರಗತಿಯಿಂದಲೇ ಕ್ರೀಡಾ ತರಬೇತಿ ಪಡೆಯಲು ಆರಂಭಿಸಿದ ಇವರು ಮುಂದಿನ ಹಂತಗಳಲ್ಲಿ ವಲಯ, ತಾಲೂಕು ಹೀಗೆ ಹಲವಾರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಶಾಲಾ ಹಂತಗಳಲ್ಲಿ ನಡೆಸುತ್ತಿದ್ದ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳಿಸಿಕೊಂಡಿದ್ದಾರೆ ಮತ್ತು ತಮ್ಮ 9ನೇ ವಯಸ್ಸಿನಲ್ಲಿ ಸಂಗೀತ ಮತ್ತು ಭರತನಾಟ್ಯ ತರಬೇತಿ ಪಡೆಯಲು ಆರಂಭಿಸಿದರು. ಇವರ ನಾಟ್ಯ ಗುರುಗಳಾದ ರಾಧಿಕಾ ಕಲ್ಲುರಾಯ ಮತ್ತು ಸಂಗೀತ ಗುರುಗಳಾದ ಅಲಕ ಅವರಿಂದ ತರಬೇತಿ ಪಡೆದುಕೊಂಡಿದ್ದಾರೆ. ಮುಂದೆ ಪ್ರೌಢ ಶಿಕ್ಷಣದ ಹಂತದಲ್ಲಿ ನಾಗರಾಜ್ ಅವರಿಂದ ನೃತ್ಯ ತರಬೇತಿ ಪಡೆದಿದ್ದಾರೆ. ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸಿದ ಇವರು ಹಲವಾರು ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಕ್ರಾಫ್ಟ್ನಲ್ಲಿ ಸಹ ತಮ್ಮ ಕೈಚಳಕವನ್ನು ತೋರಿಸಿ ಈಗಲೂ ಸಹ ಕ್ರಾಫ್ಟ್ ಅನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ತಮ್ಮ ಹೈಸ್ಕೂಲ್ನಲ್ಲಿ ನಡೆಸಿದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಇವರು ತಮ್ಮ ವೇಗದ ಓಟದ ಮೂಲಕ ಎಲ್ಲರ ಗಮನವನ್ನು ಸೆಳೆದುಕೊಂಡಿದ್ದಾರೆ. 200 ಮೀಟರ್, 400 ಮೀಟರ್, 800 ಮೀಟರ್ 3 ಇವೆಂಟ್ಗಳಲ್ಲೂ ಪ್ರಥಮ ಸ್ಥಾನ ಪಡೆದು ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಗಳಿಸಿಕೊಂಡಿದ್ದಾರೆ. ತಮ್ಮ SSLC ಜೀವನವನ್ನು 86% ಅಂಕಗಳೊಂದಿಗೆ ಪೂರ್ಣಗೊಳಿಸಿ ನಂತರ ಸರಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇಲ್ಲಿ ಸೈನ್ಸ್ PCMB ವಿಷಯ ವ್ಯಾಸಂಗ ಮಾಡುತ್ತಿದ್ದರು. ಕಾಲೇಜಿನಲ್ಲಿ ನಡೆಸಿದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಥಮ PUCನಲ್ಲಿ 200 ಮೀಟರ್ ಮತ್ತು 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಹಾಗೂ 800 ಮೀಟರ್ನಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಇವರ ಇವೆಂಟ್ ಆಗಿದ್ದ 200 ಮೀಟರ್, 400 ಮೀಟರ್ ಮತ್ತು 800 ಮೀಟರ್ಗಳಲ್ಲಿ ಪ್ರಥಮ ಸ್ಥಾನ ಪಡೆದು ಮತ್ತೊಂದು ಬಾರಿ ಚಾಂಪಿಯನ್ಶಿಪ್ ಅನ್ನು ಗಳಿಸಿಕೊಂಡಿದ್ದಾರೆ. ಇದೇ ರೀತಿ ಕ್ರೀಡೆಯಲ್ಲಿ ಮಾತ್ರವಲ್ಲದೆ ತಮ್ಮ PUC ಶಿಕ್ಷಣ 70% ಅಂಕಗಳೊಂದಿಗೆ ಉತ್ತೀರ್ಣರಾಗಿ ನಂತರ DMEd ಟೀಚರ್ ಟ್ರೈನಿಂಗ್ ಮಾಡಿದ ಇವರು ಕೃಷ್ಣಪ್ಪ ಬಿಂಬಿಲ ಅವರೊಂದಿಗೆ ರಂಗ ತರಬೇತಿ ಪಡೆದು ನಾಟಕದಲ್ಲಿ ಭಾಗವಹಿಸಿದ ಇವರ ತಂಡ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಮತ್ತು ನ್ಯಾಷನಲ್ ತುಳು ಸೆಮಿನಾರ್ ಹಾಗೂ ಕೇರಳ ತುಳು ಅಕಾಡೆಮಿ ಜನಪದ ಕಂಗೀಲು ನೃತ್ಯ ಇದರಲ್ಲಿ ಭಾಗವಹಿಸಿದ್ದಾರೆ. ಕವನಗಳನ್ನು ಬರೆಯುವ ಹವ್ಯಾಸ ಬೆಳೆಸಿಕೊಂಡ ಇವರು ಹಲವಾರು ಸ್ವರಚಿತ ಕವನಗಳನ್ನು ಬರೆದು ಮತ್ತು ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಹಲವರ ಮೆಚ್ಚುಗೆ ಪಾತ್ರರಾಗಿದ್ದಾರೆ. ಉತ್ತಮ ಕಂಪ್ಯೂಟರ್ ಜ್ಞಾನ ಹೊಂದಿರುವ ಇವರು ಬ್ಯಾಂಗ್ಳೂರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಡೆಸಲ್ಪಡುವ ಕಂಪ್ಯೂಟರ್ ಆನ್ಲೈನ್ ಎಕ್ಸಾಮಿನೇಷನ್ನಲ್ಲಿ 80% ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. DMEd ಟೀಚರ್ ಟ್ರೈನಿಂಗ್ ಅನ್ನು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ಪೂರ್ಣಗೊಳಿಸಿ ನಂತರ ಬಿಡುವಿನ ಸಮಯದಲ್ಲಿ ಟೈಲರಿಂಗ್ ತರಬೇತಿಯನ್ನು ಪಡೆದರು ಮತ್ತು ಜ್ಞಾನಸುಧಾ ಟ್ಯೂಷನ್ ಸೆಂಟರ್ನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುವುದು ಮಾತ್ರವಲ್ಲದೆ ಮನೆಯಲ್ಲೇ ಟೈಲರಿಂಗ್ ವೃತ್ತಿಯನ್ನು ನಡೆಸಿ ವಿವಿಧ ವಿನ್ಯಾಸ ಹೊಲಿಗೆ ಹಾಕಿ ತಮ್ಮ ದೈನಂದಿನ ಸಣ್ಣ ಪುಟ್ಟ ಖರ್ಚಿಗೆ ಹೆತ್ತವರನ್ನು ಅವಲಂಬಿತರಾಗದೆ ಮುಂದಿನ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಸಣ್ಣ ಪುಟ್ಟ ಡ್ರಾಯಿಂಗ್ ಬಿಡಿಸುವುದರ ಮೂಲಕ ಗಮನ ಸೆಳೆದಿದ್ದಾರೆ. ಅದ್ಭುತ ಕಂಠವನ್ನು ಹೊಂದಿದ ಇವರು ಹಲವಾರು ಸಿಂಗಿಂಗ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಸ್ತುತ BSc ವ್ಯಾಸಂಗ ಮಾಡುತ್ತಿರುವ ಇವರು ಇದೇ ರೀತಿ ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ಶಿಕ್ಷಣಗಳ ಯಶಸ್ಸನ್ನು ಸಾಧಿಸಲಿ ಮತ್ತು ಇಂತಹ ಬಹುಮುಖ ಪ್ರತಿಭೆಗಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗುವಂತಾಗಲಿ.
ನಮಸ್ಕಾರಗಳು. ಪ್ರತೀಕ್ಷಾ ಇವರಿಗೆ ಸಣ್ಣ ಪ್ರಾಯದಲ್ಲಿ ಅಂದರೆ 3ನೇ ತರಗತಿಯಲ್ಲಿರುವಾಗಲೇ ಭರತನಾಟ್ಯ ಹಾಗೂ ಹಾಡುಗಾರಿಕೆಯಲ್ಲಿ ತುಂಬ ಆಸಕ್ತಿ ಇತ್ತು. ಅದಕ್ಕೆ ನಾವು ತುಂಬ ಸಹಕಾರವನ್ನು ಕೂಡ ನೀಡಿ ಅವರಿಗೆ ಸಂಗೀತವನ್ನು ಅಭ್ಯಾಸ ಮಾಡಿಸಿದ್ದೇವೆ. ಪ್ರಾಥಮಿಕ ಶಾಲಾ ಹಾಗೂ ಕಾಲೇಜಿನ ಎಲ್ಲ ಚಟುವಟಿಕೆಗಳಲ್ಲಿ ಹಾಗೂ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿ ಹಾಗೂ ಪ್ರಶಸ್ತಿ ಪತ್ರಗಳನ್ನು ಪಡೆದಿರುತ್ತಾರೆ ಎಂದು ಹೇಳಲು ಹೆಮ್ಮೆಪಡುತ್ತೇನೆ. ಹಾಗೆಯೇ ಇವಾಗ ಕವಿತೆಗಳನ್ನು ಬರೆಯುವುದನ್ನು ಹವ್ಯಾಸ ಮಾಡಿಕೊಂಡು ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿರುತ್ತಾರೆ ಎಂದು ತಿಳಿಸಲು ನಾನು ಹೆಮ್ಮೆ ಪಡ್ತೇನೆ. ಹಾಗೆ ಇವರು ಇನ್ನೂ ಹೆಚ್ಚಿನ ಯಶಸ್ಸು ಗಳಿಸಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಅವಳು ತುಂಬ ಒಳ್ಳೆಯ ವ್ಯಕ್ತಿ. ನನಗೆ ಅವಳು ಪರಿಚಯ ಆಗಿದ್ದು ಪಿ ಯು ಅಲ್ಲಿರುವಾಗ. ನನ್ನ ಬೆಸ್ಟ್ ಫ್ರೆಂಡ್ ಅವಳು ಕಾಲೇಜಲ್ಲಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ಲು. ಅವಳಿಗೆ ಸಿಂಗಿಂಗ್, ಡ್ಯಾನ್ಸ್, ಸ್ಪೋರ್ಟ್ಸಲ್ಲೆಲ್ಲ ತುಂಬ ಇಂಟ್ರೆಸ್ಟ್. ಅವಳು ಹೈಸ್ಕೂಲ್ ಮತ್ತು ಕಾಲೇಜಲ್ಲಿ ಸ್ಪೋರ್ಟ್ಸಲ್ಲಿ ಚಾಂಪಿಯನ್ ಆಗಿದ್ಲು. ಜಿಲ್ಲಾ ಮಟ್ಟದ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಸಹ ಅವಳು ಪಾರ್ಟಿಸಿಪೇಟ್ ಮಾಡಿದ್ಲು. ಒನ್ ಇಯರ್ ಅವಳು ಟೀಚರ್ ಆಗಿ ಜ್ಞಾನಸುಧಾ ಸ್ಕೂಲಲ್ಲಿ ವರ್ಕ್ ಮಾಡಿದ್ಲು. ಅವಳು ಟೀಚರ್ ಟ್ರೈನಿಂಗ್ DMEd ಮಾಡ್ತಾ ಇರುವಾಗ ನ್ಯಾಷನಲ್ ತುಳು ಸೆಮಿನಾರ್ ಮತ್ತು ಕೇರಳ ತುಳು ಅಕಾಡೆಮಿಕಲ್ಲಿ ಜಾನಪದ ನೃತ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಅವಳು ಡ್ರೆಸ್ ಸ್ಟಿಚ್ ಮಾಡ್ತಾಳೆ, ಕ್ರಾಫ್ಟ್ ಮಾಡ್ತಾಳೆ. ದೀಪಾವಳಿ ಟೈಮಲ್ಲಿ ಅವಳೇ ದೀಪ ಮಾಡಿದ್ಲು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಪ್ರತೀಕ್ಷಾನವರ ಬಗ್ಗೆ ಸಣ್ಣದಾದಂತಹ ಪರಿಚಯವನ್ನು ನೀಡಿಕೊಂಡು ಈಗ ಪ್ರತೀಕ್ಷಾನವರ ಜೊತೆ ಮಾತನಾಡೋಣ. ಪ್ರತೀಕ್ಷಾನವರೇ, ನೀವು ಇಂತಹ ಒಂದು ಬಹುಮುಖ ಪ್ರತಿಭೆ ಅಂತೇಳಿ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ನಿಮ್ಮಂತಹ ಒಂದು ಬಹುಮುಖ ಪ್ರತಿಭೆಗಳಿಗೆ ಉತ್ತಮವಾದಂತಹ ವೇದಿಕೆ ಸಿಗಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆದ ಕಾರಣ ನಿಮಗೆ ಅಂದರೆ ಇದರಲ್ಲಿ ಯಾರು ಸ್ಫೂರ್ತಿಯಾಗಿದ್ದಾರೆ ನಿಮಗೆ? ನನಗೆ ಎಲ್ಲರೂ ಸಪೋರ್ಟ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಅದೇ ರೀತಿ ನಾನು ಟೀಚಿಂಗ್ ಫೀಲ್ಡಿಗೆ ಹೋಗ್ತಿರ್ಬೇಕಾದ್ರೆ ನಮಗೆ DMEd ಕೋರ್ಸ್ ಮಾಡ್ತಾ ಇದ್ವಿ. ಅದರಲ್ಲಿ ರಂಗ ತರಬೇತಿ ಅಂತ ಕ್ಲಾಸ್ ಇತ್ತು. ಅದರಲ್ಲಿ ಕೃಷ್ಣಪ್ಪ ಬಂಬಿಲ ಸರ್ ಅವರು ನನಗೆ ಕವನ ಎಲ್ಲ ಬರೀಲಿಕ್ಕೆ ತುಂಬ ಅವರಿಂದಾಗಿಯೇ ಸ್ಫೂರ್ತಿ ಸಿಕ್ಕಿದ್ದು ನನಗೆ ಕವನ ಬರೀಲಿಕ್ಕೆ. ಸೊ ಹಾಗಾಗಿ ಅದನ್ನೇ ಈಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಕವಿಗೋಷ್ಠಿಗಳೆಲ್ಲ ಭಾಗವಹಿಸ್ತಾ ಇದ್ದೇನೆ. ಇವರು ತುಂಬಾ ಕ್ಷೇತ್ರದಲ್ಲಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಹಾಗೆ ಅಥ್ಲೆಟಿಕ್ ಕೆಲವರು ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ನೀವು ಇದ್ದೀರಿ ಅಂತ ಕೇಳಲ್ಪಟ್ಟೆ. ಹೌದು, ಅಂದರೆ ನಾವು ಸಣ್ಣ ವಯಸ್ಸಿನಲ್ಲಿ ಕೂಡ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅದನ್ನೇ ನೆಕ್ಸ್ಟ್ ಹೈಸ್ಕೂಲ್ ಲೆವೆಲ್, ಕಾಲೇಜ್ ಲೆವೆಲಲ್ಲಿ ಕಂಟಿನ್ಯೂ ಮಾಡಿ ಕಾಲೇಜ್ ಲೆವೆಲ್ಸಲ್ಲೆಲ್ಲ ಚಾಂಪಿಯನ್ಶಿಪ್ ಎಲ್ಲ ಬಂದಿದೆ. ಅಂದರೆ ನೆಕ್ಸ್ಟ್ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಏನು ಸಾಧನೆ ಮಾಡಬೇಕು? ತುಂಬ ಕನಸುಗಳಿದೆ, ಅದಕ್ಕೆ ನೋಡಬೇಕು. ಈಗ BSc ಮಾಡ್ತಾ ಇದ್ದೇನೆ, ಅದರಲ್ಲೇ ನೆಕ್ಸ್ಟ್ ಫ್ಯೂಚರನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ನವರೆಲ್ಲ ಹೇಗೆ ಸಪೋರ್ಟ್? ತುಂಬ ಸಪೋರ್ಟ್ ಮಾಡ್ತಾರೆ. ಅಪ್ಪ ಅಮ್ಮ, ಅಣ್ಣನವರು, ಇಬ್ಬರು ಅಣ್ಣಂದಿರಿದ್ದಾರೆ. ಇಬ್ಬರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಎಲ್ಲ ಏನಕ್ಕೂ ತುಂಬ ಪ್ರೋತ್ಸಾಹ ಕೊಡ್ತಾರೆ. ನಿಮ್ಮ ಕಾಲೇಜಿನಲ್ಲಿ ಅಂದರೆ ಯಾವ ರೀತಿಯ ಸಪೋರ್ಟ್ ಸಿಗ್ತದೆ? ಫ್ರೆಂಡ್ಸ್ ಎಲ್ಲ ಏನೇ ವಿಷಯ ಇದ್ರೂ ಸಹ ಫಸ್ಟ್ ನನ್ನ ಹೆಸರೇ ಬರ್ತದೆ ಅದರಲ್ಲಿ. ಸೊ ಅದು ತುಂಬ ಖುಷಿ ಅನ್ನಿಸ್ತದೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ಚಂದ ನಡೆಸಿಕೊಟ್ಟಂತಹ ಪ್ರತೀಕ್ಷಾ ಇವರಿಗೆ ಧನ್ಯವಾದಗಳು. ಹಾಗೆ ಇವರಿಗೆ ಇನ್ನಷ್ಟು ಈ ಕ್ರೀಡಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗಿರ್ಬೋದು, ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಉತ್ತಮವಾದಂತಹ ವೇದಿಕೆಗಳು ಸಿಗಲಿ. ಹಾಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಂತಹ ಎಲ್ಲ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.